ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ರಣತಂತ್ರ ಮಾಡ್ತಾಳೆ, ತಾಂಡವ ಮುಖವಾಡ ಹೇಗೆ ಬಯಲು ಮಾಡ್ತಾಳೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಇಂದಿನ ಸಂಚಿಕೆಯಲ್ಲಿ ಅಕ್ಷರಶಃ ರೋಚಕವಾಗಿದೆ. ಇಷ್ಟು ದಿನ ತಾಂಡವಾಡಿದ ನಾಟಕ ಒಂದೆಡೆಯಾದರೆ ಈಗ ಭಾಗ್ಯ ಶುರು ಮಾಡಿರೋ ಅಸಲಿ ಆಟವೇ ಬೇರೆ. ತಾಂಡವನ ಪ್ರತಿಯೊಂದು ಸುಳ್ಳಿಗೂ ಭಾಗ್ಯ ಹೇಗೆ ಉತ್ತರ ನೀಡ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ತಾಂಡವ್ ತುಂಬ ಖುಷಿಯಾಗಿರ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಂದ ಫೋನ್ ಬರುತ್ತದೆ. ತಾಂಡವ್, ನೀನು ಮತ್ತು ಭಾಗ್ಯ ಮದುವೆ ಆಗ್ತಿದ್ದೀರಂತೆ, ನನಗೆ ಯಾಕೆ ಹೇಳಿಲ್ಲ? ನಾನು ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದು ನೀನು ಈ ರೀತಿ ನಾಟಕ ಮಾಡುತ್ತಿದ್ದೀಯಲ್ಲ, ನಿನಗೆ ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಇದೆಯಾ ಅಂತ ಹೇಳಿ ಶ್ರೇಷ್ಠ ಈ ಕಡೆ ಕಿರಿಚಾಡ್ತಾಳೆ. ಆಗ ತಾಂಡವ್ ಅವಳನ್ನು ಸಮಾಧಾನಪಡಿಸುತ್ತಾ, ಶ್ರೇಷ್ಠ, ನಾನು ಮಾಡುತ್ತಿರುವುದು ಬರೀ ನಾಟಕ, ನೀನು ನನಗೆ ಸಹಾಯ ಮಾಡಬೇಕು, ಸುಮ್ಮನೆ ಕೋಪ ಮಾಡಿಕೊಳ್ಳಬೇಡ ಎಂತಾನೆ. ಆದರೆ ಶ್ರೇಷ್ಠ ಈ ನಾಟಕವನ್ನು ಸಹಿಸಲು ತಯಾರಿಲ್ಲ. ನನಗೆ ಈ ಮದುವೆ ನಡೆಯುವುದು ಇಷ್ಟವಿಲ್ಲ, ನಾನು ಈಗಲೇ ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ತಾಂಡವನಿಗೆ ಒಂದು ಕಡೆ ಮದುವೆ ಸಂಭ್ರಮವಾದರೆ ಇನ್ನೊಂದು ಕಡೆ ಶ್ರೇಷ್ಠ ಬಂದು ಎಲ್ಲವನ್ನು ಹಾಳು ಮಾಡ್ತಾಳೆ ಎಂಬ ಆತಂಕ ಶುರುವಾಗುತ್ತದೆ. ಇತ್ತ ಭಾಗ್ಯನಿಗೆ ತಾಂಡವನ ಎಲ್ಲ ನಾಟಕಗಳ ಸತ್ಯ ಗೊತ್ತಾಗಿದೆ. ಇಷ್ಟು ದಿನ ನೀವು ನಾಟಕ ಆಡಿದ್ದೀರಿ ತಾಂಡವ ಅವರೇ, ಆದರೆ ಇನ್ಮುಂದೆ ಈ ಭಾಗ್ಯ ಆಡುವ ನಾಟಕ ಹೇಗಿರುತ್ತದೆ ಅಂತ ಹೇಳಿ ನೀವೇ ನೋಡಿ ಅಂತ ಹೇಳಿ ಮನಸ್ಸಿನಲ್ಲೇ ಸವಾಲು ಹಾಕುತ್ತಾ ಮದುವೆಗೆ ಸಿದ್ಧವಾಗ್ತಾಳೆ. ಭಾಗ್ಯ ಮದುವೆಯ ಉಡುಪಿನಲ್ಲಿ ಎಷ್ಟು ಮುದ್ದಾಗಿ ಕಾಣಿಸುತ್ತಾಳೆ ಎಂದರೆ ಅದನ್ನು ನೋಡಿ ತಾಂಡವನೇ ಮರಳಾಗ್ತಾನೆ. ಭಾಗ್ಯ, ಅವತ್ತು ನಾವು ಮದುವೆಯಾದಾಗ ಪರಿಸ್ಥಿತಿಯೇ ಬೇರೆ ಇತ್ತು, ಆದರೆ ಇವತ್ತು ನಾವು ಪ್ರೀತಿಸಿ ಮದುವೆಯಾಗುತ್ತಿದ್ದೇವೆ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ತಾಂಡವ್ ಹಲ್ಲು ಕಿಸಿಯುತ್ತಾನೆ. ಅದಕ್ಕೆ ಭಾಗ್ಯ ಮಾರ್ಮಿಕವಾಗಿ ಉತ್ತರಿಸುತ್ತಾ, ಹೌದು ತಾಂಡವ ಅವರೇ, ಕೆಲವರು ಮಾಡಿದ ನಾಟಕವನ್ನೆಲ್ಲ ಮರೆತು ಖುಷಿಯಾಗಿರಬೇಕು, ಆದರೆ ಅದನ್ನು ನೋಡಿದವರು ಎಂದಿಗೂ ಮರೆಯುವುದಿಲ್ಲ ಎನ್ನುತ್ತಾಳೆ. ಆ ಮಾತಿನ ಅರ್ಥ ತಾಂಡವನಿಗೆ ಸರಿಯಾಗಿ ಅರ್ಥವಾಗಲ್ಲದಿದ್ದರೂ ಏನೋ ಒಂದು ಅನುಮಾನ ಕಾಡತೊಡಗುತ್ತದೆ. ಹಾಸೆಮಣೆ ಮೇಲೆ ಕುಳಿತಾಗ ಕುಸುಮ ಭಾಗ್ಯಳ ಹತ್ತಿರ ಬಂದು, ಭಾಗ್ಯ, ಇನ್ನೊಮ್ಮೆ ಯೋಚನೆ ಮಾಡು ಮಗಳೇ ಎಂದು ಕೇಳ್ತಾಳೆ. ಆಗ ಅದಕ್ಕೆ ಭಾಗ್ಯ, ಅತ್ತೆ, ನನ್ನ ನಿರ್ಧಾರ ಬದಲಾಗುವುದಿಲ್ಲ ಖಡಕ್ ಆಗಿ ಹೇಳ್ತಾಳೆ. ತಾಂಡವ್ ಇದನ್ನೇ ಬಳಸಿಕೊಂಡು, ನೋಡಿ ಅತ್ತೆ, ಭಾಗ್ಯ ಒಮ್ಮೆ ಮಾತು ಕೊಟ್ಟರೆ ಮುಗಿಯಿತು, ಅವಳು ಎಂದೂ ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿ ಬಿಗ್ತಾನೆ. ಸುನಂದ ಕೂಡ ಮುಹೂರ್ತ ಮೀರಿ ಹೋಗ್ತಿದೆ ಎಂದು ಗಾಬರಿಯಿಂದ ಮದುವೆ ಶಾಸ್ತ್ರಗಳನ್ನು ಬೇಗ ಮುಗಿಸಲು ಹೇಳ್ತಾರೆ. ತಾಂಡವ್, ಇವತ್ತು ಈ ಮದುವೆಯನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಹೇಳಿ ತಾಂಡವ್ ಮನಸ್ಸಿನಲ್ಲಿ ಅಂದುಕೊಂಡು ಸಂಭ್ರಮ ಪಡುತ್ತಾ ಇರ್ತಾನೆ. ಈ ಕಡೆ ಶಾಸ್ತ್ರಗಳು ಶುರುವಾದಾಗ ತಾಂಡವನಿಗೆ ಅತಿಯಾದ ಉತ್ಸಾಹ. ಪುರೋಹಿತರ ಬಳಿ, ಇದು ಮರುಮದುವೆ ಅಲ್ವಾ, ಅದಕ್ಕೆ ನಾನು ಭಾಗ್ಯನಿಗೆ ಹಾರ ಹಾಕಿ ಹಣೆಗೆ ಕುಂಕುಮ ಇಡಬೇಕು ಎನ್ನುತ್ತಾನೆ. ಆದರೆ ಭಾಗ್ಯ ಕುಂಕುಮ ಇಡಲು ಬಿಡುವುದಿಲ್ಲ. ಬೇಡ ತಾಂಡವ ಅವರೇ, ಇದರ ಅವಶ್ಯಕತೆ ಇಲ್ಲ, ನಾನು ಈಗಾಗಲೇ ಕುಂಕುಮ ಇಟ್ಟುಕೊಂಡಿದ್ದೇನೆ, ಇದು ಮದುವೆಯಲ್ಲ, ಇದೊಂದು ಹೊಸ ಜೀವನದ ಆರಂಭ ಎನ್ನುತ್ತಾಳೆ. ಹಾರ ಬದಲಾಯಿಸಿಕೊಳ್ಳುವ ಶಾಸ್ತ್ರ ಬಂದಾಗ ಭಾಗ್ಯ ತಾನೇ ಹಾರವನ್ನು ಎತ್ತಿಕೊಳ್ಳುತ್ತಾಳೆ. ತಾಂಡವನಿಗೆ ಆಶ್ಚರ್ಯವಾಗುತ್ತದೆ. ಭಾಗ್ಯ, ಹಾರವನ್ನು ನಿನಗೆ ನಾನು ಹಾಕಬೇಕು, ನೀನು ನನಗೆ ಹಾಕಬೇಕು, ಈ ಶಾಸ್ತ್ರ ಕೂಡ ನಿನಗೆ ಮರೆತು ಹೋಯಿತಾ ಎಂದು ಕೇಳ್ತಾನೆ. ಅದಕ್ಕೆ ಭಾಗ್ಯ ಸಮಾಧಾನದಿಂದಲೇ, ಪರವಾಗಿಲ್ಲ ಬಿಡಿ, ಹಾರ ಯಾರು ಹಾಕಿದರೆ ಏನು, ತಾಳಿ ಕಟ್ಟುವವರು ಕಟ್ಟಿದರೆ ಸಾಕು ಎಂದು ಹೇಳಿ ತಾಂಡವನಿಗೆ ಶಾಕ್ ನೀಡ್ತಾಳೆ. ಈ ಭಾಗ್ಯಳ ವಿಚಿತ್ರ ನಡವಳಿಕೆ ಕಂಡು ತಾಂಡವನಿಗೆ ಟೆನ್ಷನ್ ಶುರುವಾಗುತ್ತದೆ. ಬೆಳಗ್ಗೆಯಿಂದ ಸುಮ್ಮನಿದ್ದವಳು ಮಂಟಪದಲ್ಲಿ ಯಾಕೆ ಹೀಗೆ ಆಡ್ತಿದ್ದಾಳೆ ಎಂದು ಯೋಚನೆ ಮಾಡುತ್ತಾ ಇರುತ್ತಾನೆ. ಕುಸುಮ ಕೂಡ ಇವತ್ತು ತುಂಬ ಖುಷಿಯಾಗಿರುವುದನ್ನು ನೋಡಿ ಅವನಿಗೆ ಅನುಮಾನ ಹೆಚ್ಚಾಗುತ್ತದೆ. ಅತ್ತೆ ಸೊಸೆ ಸೇರಿ ಏನಾದರೂ ಪ್ಲ್ಯಾನ್ ಮಾಡಿದ್ದಾರಾ ಅಂತ ಹೇಳಿ ತಾಂಡವ್ ಈ ಕಡೆ ಹೆದರಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ಶಾಸ್ತ್ರಗಳು ಸಾಕು, ಮೊದಲು ತಾಳಿ ಕೊಡಿ, ಕಟ್ಟಿ ಬಿಡ್ತೇನೆ ಎಂದು ಅವಸರ ಮಾಡ್ತಾನೆ. ಆದರೆ ಭಾಗ್ಯ ಬಿಡುವುದಿಲ್ಲ. ತಾಂಡವ ಅವರೇ, ಇಷ್ಟೊಂದು ಅವಸರ ಯಾಕೆ, ತಾಳಿಯನ್ನು ಎಲ್ಲರ ಹತ್ತಿರ ತೆಗೆದುಕೊಂಡು ಹೋಗಿ ಆಶೀರ್ವಾದ ಪಡೆದು ಬರಲಿ ಎಂದು ಶಾಸ್ತ್ರದ ಮಹತ್ವ ವಿವರಿಸ್ತಾಳೆ. ಕೊನೆಯಲ್ಲಿ ಆದಿ ಮತ್ತು ಅವನ ಮನೆಯವರು ಮದುವೆಗೆ ಬರುತ್ತಾರೆ. ಇದನ್ನು ನೋಡಿ ಭಾಗ್ಯ ತುಂಬ ಖುಷಿಯಿಂದ ಬರಮಾಡಿಕೊಳ್ತಾಳೆ. ಇದನ್ನು ಕಂಡು ತಾಂಡವನಿಗೆ ಅಸೂಯೆ ಮತ್ತು ಕೋಪ ಬರುತ್ತದೆ. ನನ್ನ ಮದುವೆ ನಡೆಯುತ್ತಿದೆ, ನೀನು ಅವರನ್ನು ಅಷ್ಟೊಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದೀಯಲ್ಲ ಎಂದು ಮುಖ ಸಿಂಡರಿಸ್ತಾನೆ.
ತಾಳಿ ಕಟ್ಟುವ ಕ್ಷಣ ಹತ್ತಿರ ಬರುತ್ತಿದ್ದಂತೆ ಭಾಗ್ಯಳ ಕಣ್ಣಿನಲ್ಲಿ ಒಂದು ರೀತಿಯ ಸೇಡಿನ ಕಿಚ್ಚು ಕಾಣುತ್ತಿದೆ. ಭಾಗ್ಯ ತಾಂಡವನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ತಾಳ ಅಥವಾ ಎಲ್ಲರ ಮುಂದೆ ಅವನ ಅಸಲಿ ಬಣ್ಣ ಬಯಲು ಮಾಡುತ್ತಾಳ, ತಾಳಿ ಕಟ್ಟಿಸ್ಕೊತಾಳ ಅಥವಾ ಎಲ್ಲರ ಮುಂದೆ ಅವನ ಬಣ್ಣ ಬಯಲು ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಇನ್ನೊಂದು ಕಡೆ ಶ್ರೇಷ್ಠನು ಮದುವೆಗೆ ಬಂದು ಮದುವೆ ನಿಲ್ಲಿಸಿ ತಾನು ತಾಯಿ ಆಗ್ತಾ ಇರೋದು ಹೇಳ್ತಾಳ. ಹಾಗೆ ಅವನು ತಾಂಡವ್ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರ ಮುಂದೆ ತಿಳಿಸ್ತಾಳ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಭಾಗ್ಯ ಮುಂದೆ ಏನು ಮಾಡ್ತಾಳೆ ಅನ್ನೋದು ಸಂಚಿಕೆಯಲ್ಲಿ ಒಂದು ಟ್ವಿಸ್ಟ್ ಕಾದಿದೆ. ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.